ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನ್ಸ್ಕ್ರಿಪ್ಟೆಡ್ ಡೈರೀಸ್. ಇವತ್ತು ನಾವು ಹೋಗ್ತಿದ್ದೇವೆ ಇಸ್ಕಾನ್ ಟೆಂಪಲ್ಗೆ. ಬನ್ನಿ ಬನ್ನಿ. ಬೆಂಗಳೂರಿಗೆ ಬಂದಾದಮೇಲೆ ಒಂದು ದಿನವೂ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ತುಂಬ ದಿನದಿಂದ ಪ್ಲ್ಯಾನಿಂಗ್ ಆಗ್ತಾ ಇತ್ತು, ಆದರೆ ಟೈಮ್ ಆಗಿರಲಿಲ್ಲ. ಸೊ ಫೈನಲಿ ನಾವು ಇಸ್ಕಾನ್ ಟೆಂಪಲಿಗೆ ಹೋದೆವು. ಇಲ್ಲಿ ಕೂಡ ನಮ್ಮ ಜೊತೆಗೆ ಬಂದದ್ದು ನಮ್ಮ ಸುಂದರಿ. ನಾವು ಸಂಡೇ ಹೋಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ಹಾಗೆ ಸ್ವಲ್ಪ ಇಲ್ಲಿ ಗ್ರೀನರೀಸ್ ಎಲ್ಲ ನೋಡಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಮತ್ತು ಇಲ್ಲಿ ತುಂಬ ಇಷ್ಟ ಆದ ಸೆಗ್ಮೆಂಟ್ ಅಂತ ಹೇಳಿದರೆ, ದೇವರನ್ನು ನೋಡ್ಲಿಕ್ಕೆ ಹೋಗಬೇಕಿದ್ರೆ ಹೀಗೆ ಧ್ಯಾನ ಮಾಡಿಕೊಂಡು ಹೋಗಬೇಕಿತ್ತು. ಪ್ರತಿದಿನ ವಾಹನದ ಶಬ್ದ ಕೇಳಿದ್ದ ಕಿವಿಗಳಿಗೆ ಒಂಥರ ನೆಮ್ಮದಿ ಸಿಕ್ತು ಅಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ಬಂದಾದಮೇಲೆ ನಮ್ಮ ಕಣ್ಣಿಗೆ ಬಿದ್ದದ್ದು ತಿಂಡಿ ತಿನಿಸುಗಳು. ಸೊ ತುಂಬ ಹಸಿವಾಗಿತ್ತು, ಏನಾದರೂ ತಿನ್ನಲೇಬೇಕಿತ್ತು. ಅದಕ್ಕೆ ಗೋಬಿ ಮಂಚೂರಿ, ಗುಲಾಬ್ ಜಾಮೂನ್ ಎಲ್ಲ ಟ್ರೈ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು. ಇಸ್ಕಾನಿಗೆ ಬನ್ನಿ. ಇಲ್ಲಿಗೆ ತುಂಬ ಇದೆ, ಇಲ್ಲಿಗೆ ತುಂಬ ಇದೆ. ಮತ್ತೆ ಜಪ ಒಂದು ಮಾಡಿ ಆಯ್ತಾ, ಸೂಪರ್ ಎಕ್ಸ್ಪೀರಿಯನ್ಸ್. ಎಂತ ಆಗ್ತದೆ ಜಪ ಮಾಡಿದರೆ? ಪುಣ್ಯ ಸಿಗ್ತದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ. ಎಲ್ಲ ಕಲ್ಲಲ್ಲಿ ಸಹ ಹೋಗಿ ಹೇಳಿದ್ಯಾ? ಆ ಜಪ ಎಲ್ಲ ಕಲ್ಲಲ್ಲಿ ಸಹ ಹೇಳಿದ್ಯಾ? ಎಲ್ಲ ಕಲ್ಲಲ್ಲಿ ಹೇಳಿದೆ. ನಿನ್ನಾಗೆಲೆ ಗಡ್ಡೆ ಎಂತೆಲ್ಲ ತಿಂದಿ? ಎಂತ ತಿಂದೆ? ಗೋಬಿ, ಗುಲಾಬ್ ಜಾಮೂನ್. ಚಂದಿತ್ತು, ಹಳ್ಳೆ ಕೊಂಡು ಯಾನ್ ಈ ಕುಲ್ಲು ಅಂದೆನ್ನದಿತ್ತೆ ಪೋದು ಕುಲ್ಲಿರ ಪೋಯಿನಲ್ಲ ಅದೇನೆಲ್ಲ ಕೈ. ಓ ಸಪುರ ಪೋ ನಾಗವಲ್ಲಿ ಇಲ್ಲಿ ತಂದಲ್ಲ ಈ ಪೂಜೆಗೆ ತಯಾರು ಮಲ್ಪು. ಅಂದ್ರೆ ನಾನು ಹೈಟ್ ಇಲ್ಲಂತೆ, ಇಷ್ಟು ಹೈಟ್ ಇದ್ದಾನೆ, ಇವಳು ಫೋಟೋ ತೆಗಿತಿಲ್ಲ ನಂದು ಸರಿಯಾಗಿ. ಎಂತ ಗೊತ್ತಾ, ಅವಳು ನಿಂತ್ರೆ ಬೇರೆ ಜನಗಳು ಹಿಂದಿ ಫುಲ್ ಅಷ್ಟೇ. ಅದಾದಮೇಲೆ ಹಸಿವು ತಡಿಲಿಕ್ಕಾಗಲಿಲ್ಲ ಅಂತೇಳಿ ಬಾಯ್ಲ್ಡ್ ರೈಸ್ ಬೇಕು ಅಂತಲೇ ಕುಡ್ಲಾ ಫಿಶ್ ಹೋಟೆಲಿಗೆ ಹೋದೆವು. ಅಮೃತ ಅಂತ ಹೇಳ್ತಾರೆ. ನಾನ್ದೈತೆ ಅಲ್ಲ, ನಾನು ತೆಗೆದ ಫೋಟೋ ಸರಿ ಆ್ಯಂಗಲ್ ಮಾತಪ್ಪ ಹೇಳಿ ತೆಗ್ದಿದೆ. ನೀನು ತೆಗ್ದದ್ದು ನೋಡು, ಶೋಕದ ಗುಮ್ಮ ಥರ ಬಂದಿದೆ ಒಂದದಕ್ಕೆ. ನೆಕ್ಸ್ಟ್ ಸ್ಪಾಟ್ ನಮ್ಮದು ಓರಿಯನ್ ಮಾಲ್. ಒಂದು ಫೋನ್ ಪೂರ್ತಿ ಐಫೋನ್ 16e ಏರ್ಲ ಗೊತ್ತಿದ್ದು ಏರೆಗಳ ಬೊಡಿತ ನಿಂಗೆ ಧರ್ಮ ಕೊಡ್ತು. One eternity later. ಓನರ್ ಬರ್ತಾನೆ, ಓನರ್ ತಿಕ್ಕಿಯಲ್ಲ ಕೊರೊಂದಿದ್ದ ಫೋನ್. ಇಲ್ಲಿ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಉಂಟು, ಅದನ್ನೇ ಹುಡುಕುದು. ಫೋಟೋ ಹೌದು, ಫೋಟೋ ತೆಗಿತಾ ಇದ್ದೆ ನಾನು. ಆಚೆ ಹೋಗ್ತಾ ಇರ್ಬೇಕು. ಅವಳೊಂದು ಯಾರಿಗಾದ್ರೂ ಹೊಂಗಿಕೊಂಡೇ ಇರ್ತಾಳೆ. ಬನ್ನಿ ಗಬ್ಬು ನಮಗುಲ್ ಲಗೇಜ್ ಗಬ್ಬು ಅಂದ್ರೆ ನಾವು ಗಬ್ಬು ಅಂತ. ಸಾನ್ಯ ಅಂಚಿಗೆಲ್ಲ ಆಗಿಲ್ಲ ಅವ ಆಚೆ ಹಾರು ಅಂತ ಏನೇನು ಆಗ್ತಾ ಇದೆ. ಹಾರುವ ಶಾನ್ಯ ಹಿಂದೇನು ಗೈಸ್ತುಲೆ ಪಕ್ಕಡೆ ಸ್ಟೈಲ್ ಹಾಕಿದ್ನಿ. ಅಂದು ನನಗೆ ಮೆಸೇಜ್ ಅವ್ರು ಮಾಡಿದ್ರು ಅಂತ ಸ್ವಲ್ಪ ಕೆಲವರೆಲ್ಲ ಬರ್ನಾಲ್ ಬೇಕಿತ್ತು ಯಾರಿಗೂ. ಮೊನ್ನೆ ನಾನೇನೊಂದು ರೀಲ್ಸ್ ಕಳಿಸಿದೆ ಸುಮ್ಮನೆ. ಆ ದಿವಸ ಪಂಡ್ರೆ ವಾಯ್ಸ್ ಬರ್ಪುಜಿ ಅಗ್ನಿಶಾಮಕ ದಳದವ್ರು ಬಂದಿದ್ರು. ಅಂಡ ಓಲಾಗಿ ಒಂದೆಷ್ಟು ವ್ಯೂಸ್ ಬಂದಿದೆ. ನಮ್ಮ ಗೈಸ್, ನಮ್ಮ ಸುಳ್ಯದ ಯೂಟ್ಯೂಬರ್ ಒಬ್ರು ಸಿಕ್ಕಿದ್ದಾರೆ, ಮಾತಾಡುವ ಅವರ ಹತ್ರ. ನಿಮ್ಮ ಅದು ಬಚ್ಚಂಗ ಇದು ವಿಡಿಯೋ ಉಂಟಲ್ಲ, ಯಾರೊಬ್ರು ಫೇಮಸ್ ಆಗಿದೆ. ಎಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ, ನಮ್ದು ಒಂದು ಎಂತ ಇರ್ಲಿ ಅಂತ ಇಷ್ಟು ದಿನ ಇರಲಿಲ್ಲ. ಅದೇ ಸ್ವಲ್ಪ ಸಪೋರ್ಟ್ ಮಾಡಿ. ನಮಗೆ ಕಮೆಂಟ್ಸ್ ಎಲ್ಲ ಬೇಕು ಅಂತಿಲ್ಲ, ಜಸ್ಟ್ ಒಂದು ಲೈಕ್ ವ್ಯೂಸ್ ಕೊಟ್ಟರೆ ಸಾಕು.
ಕಮೆಂಟ್ಸ್ ಬೇಡ ಅಂತಲೇ ಹೇಳ್ತೇವೆ ಬೇಕಿದ್ರೆ. 5,000 ವ್ಯೂಸ್ ಏನಾದ್ರು ಬಂದರೆ ಅನುಶ್ರೀ ಬಂದು ಇಲ್ಲೇ ಹಾರ್ತಾಳೆ ಖುಷಿಯಲ್ಲಿ. ಮತ್ತೆ ಶಾನಿ ಎತ್ತಾಳೆ ಎತ್ತಲಿಗೆ ನಾನಿದ್ದೇನೆ. ನೋಡಿ ಸನ್ ಕಿಸ್ಡ್ ಫೋಟೋ ಬೇಕಂತ ಅವಳಿಗೆ. ಖರ್ಚುದಷ್ಟೇ, ಸನ್ ಕಿಸ್ಡ್ ಅಲ್ಲ. ಲಾಗರ್ ಫೋಟೋ ಅನ್ನೋದು ಇದು ಅಂತ ಟೈಪ್ಸ್ ಆಫ್ ಪೀಪಲ್. ಸನ್ Who wants shade, who doesn't want shade, who just wants to sit, no matter what. ನಮಗೆ ಇಂಗ್ಲೀಷ್ ಬರ್ತಿದೆ ಶಾನಿ. ಗೈಸ್ ಇದು ನೋಡಿ ಅಂತ, ಇದು ಕುಲೆ ಪರಂಕಿದ್ದು ಅಂತ ಹೇಳ್ತಿದ್ದಾರೆ. ಕುಲೆ ಅಂದ್ರೆ ಗೊತ್ತಾ? ಭೂತ ಅಂದ್ರೆ ಸತ್ತವರ ಆತ್ಮ ಆಗಿ ಹೋಗಿರ್ತಾರಲ್ಲ. ನಿಕ್ಕು ಪೆಟ್ಟು ಬೋರು ಮಾರೈತೆ, ಅಷ್ಟು ಚಂದದ ಹುಡುಗಿಯನ್ನು ಕುಲೆ ಅಂತ ಹೇಳಿದ್ರೆ. ಶಾನ್ಯ ನಿಂಗೆ ಗ್ಯಾರಂಟಿ ಓದಲ್ಲೆಲ್ಲ ಪೆಟ್ಟು ಬೀಳ್ತದೆ. ಅದು ಮೋಲ್ ಪೆಟ್ಟಿನ ಪೌಲ್ ಮಾರೆ ಏರೆಗೆ ನೆರ್ಜುಗಿರೋ ಮುದು ದಾಯ ಪೋಡಿವ ದಾಯ ಪೆಟ್ಟು ತಿನ್ಕೊಂಡು ಅಲ್ಲಿ ಬರಡು ತುಕಮದು ಏರಲ್ಲ ಅಲ್ಲಿ ನರಮನಿ ತುವಾನ್ ಸ್ವಲ್ಪ ಬ್ಯೂಟಿ ಕ್ವೀನ್ ಮುಲ್ಪುಲ್ ಇರತ್ತೆಯ ಇಂಕ ಪಂದ್ರೆ ಮರಳಲ್ಲಿ ಅಂತ ಇಂಕ ಮರ್ಲತ್ತಂಡಲ್ಲ ಬನಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಐನೊಂದು ಎತ್ತು ಮಾಡವಲ್ಲ ಆಗುದು. ನಮ್ಮ ಸೀರಿಯಲ್ ನಮ್ಮಲ್ಲಿ ಸುಷ್ಮಿತಾ ಆಮೇಲೆ Wait a minute. Who are you? ಅಲ್ಪ ಅಂಗಡಿದ ಪುದರ್ತುಲೆ ಬಿಸ್ನೆಸ್ ವುಮೆನ್. ಸ್ಪೆಲ್ಲಿಂಗ್ ರಾಂಗ್ ಇಷ್ಟ ಇಂಗ್ಲೀಷ್ ಅಂತ ಇಷ್ಟ. ಎಂಕ ಫ್ರೀ ಕೂಪನ್ ಕೊಡ್ಲಿ ಅನ್ನ ಕುದರ್ ಬಂದು ಬಾಯಸ್ಸು ಎಂತ ಹೇಳಿಯ ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ನೋಡಿ ಟೈಮ್ ಎಷ್ಟು 6:30. ಇವತ್ತೇನ ಅಂತ ಬೇಗ ನಾವು ಹೊರಟದ್ದಲ್ಲ, ಅದು ನೋಡಿಕೊಳ್ತೇನೆ ಬ್ರೋ. ನೋಡಿ ನಮ್ಮ ಸುಂದ್ರಿ ಆ ಕಡೆ ಹೋಗ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ತುಂಬ ಸುಸ್ತಾಗಿದ್ದಾಳೆ ಶಾನ್ಯ. ಇವಾಗ ನಾನು ಸಹ ಸುಸ್ತಾಗಿದ್ದೇನೆ. ಬಟ್ ಊರಲ್ಲಿ ಬಸ್ ಒಂದನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಬಸ್ಸಿಗೆ ಹೋಗ್ತೇವಲ್ಲ, ಹಾಗೆ ನಿಮಗೆ ಮೆಟ್ರೋ ಒಂದು ಇರ್ತದೆ. ನೆಕ್ಸ್ಟ್ ಮೆಟ್ರೋ ಹೌದು, ಪರ್ಪಲ್ ಲೈನ್ ನಮಗೆ ಗ್ರೀನ್ ಲೈನಿಂದ. ಸುಸ್ತಾಯಿತು. ಇಸ್ಕಾನಲ್ಲಿ ಆ್ಯಕ್ಚುಲಿ ಎಂತಾಯ್ತಂದರೆ ತುಂಬ ಬಿಸಿಲಿತ್ತು. ನಾವು 10 ಗಂಟೆಗೆ ಹೊರಟು ಬಿಸಿಲಲ್ಲಿ ಹೋದೆವು, ಅದಕ್ಕೆ ಹಾಗಾಯಿತು. ಫೈನಲಿ ಎಂತಾಯ್ತಂದರೆ ನಮಗೆ ಪರ್ಪಲ್ ಲೈನಲ್ಲಿ ಸೀಟ್ ಸಿಕ್ಕಿದೆ. ಫಸ್ಟ್ 2 ಮಂತ್ಸಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ದು ನಮಗೆ ಪರ್ಪಲ್ ಲೈನಲ್ಲಿ ಸೀಟ್ ಮೆಟ್ರೋದಲ್ಲಿ. ಇಟ್ಸ್ ಹೈಲಿ ಇಂಪಾಸಿಬಲ್. ಬಿ ಗ್ರೇಟ್. ನನಗೆ ಗ್ರೇಟ್ಫುಲ್ ಆಗಿರ್ಬೋದು, ನಾನು ಸಿಕ್ಕಿದ್ದಲ್ಲ ಅಲ್ಲಿ ಹೋಗ್ಬೇಕಿತ್ತು. ಸೊ ಈ ವೀಕೆಂಡ್ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.